ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಬೇಕು. ಪಾಪಭಾರ ಅನ್ನೋದು ಹೆಚ್ಚಾದಾಗ, ನೊಂದವರ ಶಾಪಗಳು ತೀವ್ರವಾದಾಗ, ನಮ್ಮ ಟೈಮ್ ಕೆಟ್ಟಾಗ ನಮ್ಮನ್ನು ದೇವರುಗಳು, ಪೂಜೆಗಳು, ಹವನ, ನಿಂಬೆ ಹಣ್ಣು ಇದ್ಯಾವುದು ಕಾಪಾಡೋದಿಲ್ಲ ಅನ್ನೋದಕ್ಕೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ತಾಜಾ ಉದಾಹರಣೆ ಅನ್ನಿಸ್ತಾ ಇದೆ. ಅಲ್ಲಿ ಪ್ರಕರಣ ದಾಖಲಾದ 14 ತಿಂಗಳ ಒಳಗೆ ಬಂದಿರೋ ಈ ತೀರ್ಪು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಒಂದು ನಂಬಿಕೆಗೆ ಕಾರಣ ಆಗ್ತಾ ಇದೆ. ಬೇರೆ ಬೇರೆ ಅಪರಾಧಿಗಳ ಮನಸ್ಸಲ್ಲೊಂದು ಭಯಕ್ಕೆ, ಜನರ ನಂಬಿಕೆ ವಿಶ್ವಾಸಗಳು ಹೆಚ್ಚಾಗೋದಕ್ಕೆ, ಬಲಿಷ್ಠರ ಕೈಗೆ ಸಿಕ್ಕಿ ನರಳುವ ಸಾಮಾನ್ಯರಲ್ಲಿ ನಮಗೂ ಒಂದಲ್ಲ ಒಂದಿನ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ಏನೆಲ್ಲ ಆಯಿತು, ಯಾವ ಆಧಾರದಲ್ಲಿ ಪ್ರಜ್ವಲ್ ಅಪರಾಧಿ ಅನ್ನೋದನ್ನ ಸಾಬೀತು ಮಾಡಲಾಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, 2024 ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಸದ್ದು ಮಾಡಿದ್ದು ಹಾಸನದ ಅವತ್ತಿನ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ. ಕರ್ನಾಟಕದ ಜೆಡಿಎಸ್ ಕಾರ್ಯಕರ್ತರು ಆ ಹುಡುಗನಲ್ಲಿ ತಮ್ಮ ಭವಿಷ್ಯದ ನಾಯಕನನ್ನು ಕಾಣ್ತಾ ಇದ್ರು. ಕುಮಾರಸ್ವಾಮಿ ನಂತರ ಜೆಡಿಎಸ್ನ ಭವಿಷ್ಯ ಅಂತಲೇ ಬಿಂಬಿತಗೊಂಡಿದ್ದು ಪ್ರಜ್ವಲ್ ರೇವಣ್ಣ. ಆದರೆ ಆ ನಂಬಿಕೆಯನ್ನು, ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಗುಣ ಆ ಹುಡುಗನಲ್ಲಿರಲಿಲ್ಲ. ಮತದಾನಕ್ಕಿನ್ 2 ದಿನ ಇದೆ ಅನ್ನುವಾಗ ಇಡೀ ದೇಶ ಅಸಹ್ಯ ಪಡುವಂಥ ವಿಡಿಯೋಗಳು ಹೊರಗೆ ಬಂದವು. ಪಾಪ ಯಾವ ಲಾಭನೂ ಇಲ್ಲದೆ ಆ ಕುಟುಂಬದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದ ಲಕ್ಷಾಂತರ ಜೆಡಿಎಸ್ ಕಾರ್ಯಕರ್ತರು ಅವಮಾನದಿಂದ ಕುಗ್ಗಿ ಹೋದಂಥ ಘಟನೆ ಅದು. ಇನ್ನು ಚುನಾವಣೆಯ ಸಮಯದಲ್ಲೇ ವಿಡಿಯೋ ಬಿಡುಗಡೆ ಮಾಡಿದವರು ಅವರ ಉದ್ದೇಶಗಳನ್ನು ಈಡೇರಿಸಿಕೊಂಡಿದ್ರು. ಸುಲಭವಾಗಿ ಗೆಲ್ಲಬಹುದಾಗಿದ್ದ ಕ್ಷೇತ್ರವನ್ನು ಈ ಮಹಾಪ್ರತಿಭೆಯ ಕಾರಣಕ್ಕೆ ಜೆಡಿಎಸ್ ಕಳ್ಕೋಬೇಕಾಗಿ ಬಂತು. ಹಾಗೆ ಅಲ್ಲಿ ಆ ವಿಡಿಯೋಗಳನ್ನು ಬಿಡುಗಡೆ ಮಾಡಿದವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಯಿತು. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ಅಮಾಯಕ ಹೆಣ್ಣು ಮಕ್ಕಳ ಮಾನ ಹರಾಜಾಯಿತು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಪೆನ್ ಡ್ರೈವ್ ವೀರರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಬೇಕು ಅನ್ನೋ ಒತ್ತಾಯವನ್ನು ಮಾಡಿದರು. ಗೆಳೆಯರೆ, ಆ ವಿಡಿಯೋದಲ್ಲಿ ಆರೋಪಿ ಕಾಣ್ತಾ ಇರಲಿಲ್ಲ, ಆದರೆ ಶೋಷಣೆಗೊಳಗಾದ ಹೆಣ್ಣು ಮಕ್ಕಳ ಮುಖಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ವು. ಪಾಪ ಯಾವ ಒತ್ತಡಕ್ಕೆ, ಯಾವ ದಬ್ಬಾಳಿಕೆಗೆ, ಯಾವ ಕಾರಣಕ್ಕೆ ಅವರು ಅವನ ಬಲೆಗೆ ಬಿದ್ದಿದ್ರೋ ಅವರ ಮುಖ ತೋರಿಸಿ ಸಮಾಜದ ಮುಂದೆ ಆ ಹೆಣ್ಣು ಮಕ್ಕಳ ಮಾನ ಕಳೆಯೋ ಬದಲು ಆ ವಿಡಿಯೋಗಳನ್ನು ಬಹಿರಂಗಪಡಿಸದೆ ಕೂಡ ಕಾನೂನಿನ ಕ್ರಮಕ್ಕೆ ಅವನನ್ನು ಒಳಪಡಿಸುವ ಅವಕಾಶಗಳಿದ್ವು. ಆದರೆ ಆ ವಿಡಿಯೋ ಬಿಡುಗಡೆ ಮಾಡಿದವರ ಉದ್ದೇಶ ಸ್ತ್ರೀ ಪೀಡಕನಿಗೆ ಶಿಕ್ಷೆ ಆಗಲಿ ಅನ್ನೋದು ಒಂದೇ ಆಗಿರಲಿಲ್ಲ. ಬದಲಿಗೆ ಚುನಾವಣೆ ಕೂಡ ಆಗಿತ್ತು. ಇನ್ನು ಆ ವಿಡಿಯೋಗಳನ್ನು ಬಿಡುಗಡೆ ಮಾಡಲೇಬೇಕು ಅಂದಾಗ ಆ ಮಹಿಳೆಯರ ಮುಖ ಕಾಣದ ಹಾಗೆ ಬ್ಲರ್ ಮಾಡಬಹುದಿತ್ತು. ಆದರೆ ಆ ಸೂಕ್ಷ್ಮ ಸಂವೇದನೆಗಳು, ಮನುಷ್ಯತ್ವ ಇದ್ಯಾವುದೂ ಕೂಡ ವಿಡಿಯೋ ಬಿಡುಗಡೆ ಮಾಡಿದವರಿಗೂ ಇರಲಿಲ್ಲ. ಹೀಗಾಗಿ ಅಲ್ಲಿ ವಿಡಿಯೋ ಮಾಡಿದವನು ಮತ್ತು ಆ ವಿಡಿಯೋ ಬಿಡುಗಡೆ ಮಾಡಿದವನು ಇಬ್ಬರೂ ಕೂಡ ಆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅಷ್ಟೇ ತಪ್ಪಿತಸ್ಥರಾಗಿದ್ದರು. ಸೊ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕೂಡ ಪ್ರಕರಣಗಳು ದಾಖಲಾದವು. ಹಾಗೆ ಈ ಕೀಚಕನಿಂದ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳ ಪೈಕಿ ಕೆಲವರು ದೂರು ದಾಖಲು ಮಾಡಿದರು. ಅದರಲ್ಲೂ ಮನೆ ಕೆಲಸದ ಹೆಣ್ಣು ಮಗಳ ಜೊತೆ ಇವನು ನಡೆಕೊಂಡ ರೀತಿ ಇತ್ತಲ್ಲ, ಅದು ಜನರ ಅಸಹ್ಯಕ್ಕೆ, ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣ ಆಯಿತು. ಇನ್ನು ಇವನ ಅಪ್ಪ ಹಾಗೂ ಮಾಜಿ ಮಂತ್ರಿ ರೇವಣ್ಣ ವಿರುದ್ಧ ಕೂಡ ಪ್ರಕರಣವೊಂದು ದಾಖಲಾಯಿತು. ಮತ್ತು ಪಾಪ ತಮ್ಮ ಬದುಕಿನುದ್ದಕ್ಕೂ ಚಾರಿತ್ರ್ಯವನ್ನು ಮಾತ್ರ ಕಾಪಿಟ್ಟುಕೊಂಡು ಬಂದ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಈ ಪ್ರಕರಣ ಈ ವಯಸ್ಸಲ್ಲಿ ಅವಮಾನ, ಮುಜುಗರಕ್ಕೆ ಕಾರಣ ಆಗಿತ್ತು. ಪ್ರಜ್ವಲ್ ವಿರುದ್ಧ 4 ಪ್ರಕರಣಗಳು ದಾಖಲಾದವು. ಅದರಲ್ಲಿ ಒಂದು 47 ವರ್ಷದ ಮನೆ ಕೆಲಸದ ಆಕೆಯ ಮೇಲಿನ ಅತ್ಯಾಚಾರದ ಪ್ರಕರಣ ಆಗಿತ್ತು. ಈಗ ಅದೇ ಕೇಸಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣನ ಮೇಲಿನ ಆರೋಪಗಳು ಸಾಬೀತಾಗಿದ್ದು, ಈ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಹೇಳಿದ್ದ ನ್ಯಾಯಾಲಯ ಆರೋಪಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಕೊಟ್ಟಿದೆ. ಈ ಮೂಲಕ 2024ರಲ್ಲಿ ದಾಖಲಾದ ಪ್ರಕರಣಕ್ಕೆ 2025ರ ಆಗಸ್ಟಲ್ಲಿ ನ್ಯಾಯ ಸಿಕ್ಕಂತಾಗಿದೆ. ಗೆಳೆಯರೆ, ಈ ಪ್ರಕರಣದ ತನಿಖೆಗೆ ಕರ್ನಾಟಕದ ಸರ್ಕಾರ SITಯನ್ನು ರಚನೆ ಮಾಡಿತು. ಆದರೆ ಮತದಾನವನ್ನು ಮುಗಿಸ್ಕೊಂಡ ಪ್ರಜ್ವಲ್ ಜರ್ಮನಿಗೆ ಹಾರಿದ್ದ. ಹೀಗಾಗಿ SITಗೆ ಪ್ರಜ್ವಲ್ನನ್ನು ಬಂಧಿಸೋದು ತುಂಬಾನೇ ತ್ರಾಸದಾಯಕ ಅನ್ನಿಸ್ತು. ಆದರೆ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ನಂತರ ಆತನನ್ನು SIT ಅರೆಸ್ಟ್ ಮಾಡಿತು. ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡಿದ SIT ತಂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು. ಈ ತನಿಖೆಯ ಸಂದರ್ಭದಲ್ಲಿ ಸಂತ್ರಸ್ತೆ ಮನೆಗೆಲಸದ ಹೆಣ್ಣು ಮಗಳ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಮಾಡಿಸಲಾಯಿತು. ಹಾಗೇನೆ ಆಕೆ ಜೊತೆ ಈ ಕೀಚಕ ಎಲ್ಲೆಲ್ಲಿ ದುರ್ವರ್ತನೆ ತೋರಿದ್ನೋ ಆ ಸ್ಥಳಗಳನ್ನು ಪರಿಶೀಲಿಸಿದ SIT ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಕೂಡ ಮಾಡ್ತು. ಆ ವಿಡಿಯೋಗಳಿದ್ವಲ್ಲ,
ಅವುಗಳನ್ನು ಪರಿಶೀಲಿಸಲಾಯಿತು. ಆ ಮೂಲಕ ಘಟನೆ ನಡೆದ ಜಾಗ ಯಾವುದು ಅನ್ನೋದನ್ನ ಮತ್ತು ಆ ವಿಡಿಯೋದ ಬ್ಯಾಕ್ಡ್ರಾಪ್ ಅಲ್ಲಿ ಕಾಣಿಸುವ ವಸ್ತುಗಳನ್ನು ಕೂಡ ಗುರುತಿಸಲಾಯಿತು. ಆ ಸ್ಥಳ ಪ್ರಜ್ವಲ್ ರೇವಣ್ಣನಿಗೆ ಸೇರಿದ ಸ್ಥಳ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಕೂಡ ಮಾಡಿಕೊಡಲಾಯಿತು. ಇನ್ನು ವಿಡಿಯೋಗೂ ನನಗೂ ಸಂಬಂಧ ಇಲ್ಲ ಅಂತ ಆರೋಪಿ ಡಿಫೆನ್ಸ್ ತಗೊಳ್ಳೋ ಸಾಧ್ಯತೆ ಇತ್ತು. ಹೀಗಾಗಿ ಆ ವಿಡಿಯೋ ಪೆನ್ ಡ್ರೈವ್ಗಳನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿ ಅಲ್ಲಿಂದ ಕೂಡ ವರದಿಯನ್ನು ತರಿಸಿಕೊಳ್ಳಾಯಿತು. ಅದ್ಯಾವುದು ಮಾರ್ಫಿಂಗ್ ಆದ ಅಥವಾ AI ಬಳಕೆ ಮಾಡಿದ ಕೃತಕ ವಿಡಿಯೋಗಳಲ್ಲ ಅನ್ನೋದನ್ನ ಫೋರೆನ್ಸಿಕ್ ವರದಿ ಹೇಳ್ತು. ಹಾಗೆಯೇ ಆರೋಪಿಯ ದೇಹದ ಕೆಲ ಭಾಗಗಳು ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ವು. ಅದನ್ನು ಕೂಡ ತನಿಖೆಯಲ್ಲಿ ಮ್ಯಾಚ್ ಮಾಡಿಸಲಾಯಿತು. ಫೈನಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 47 ವರ್ಷದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆರಂಭ ಆಯಿತು. ಗೆಳೆಯರೆ, ಪ್ರಜ್ವಲ್ ವಿರುದ್ಧ IPC ಸೆಕ್ಷನ್ 376 2K ಬಳಸಲಾಯಿತು. ಯಾವುದೇ ಬಲಿಷ್ಠ ವ್ಯಕ್ತಿ ಅಥವಾ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ ಆರೋಪಗಳು ಬಂದಾಗ ಈ IPC ಸೆಕ್ಷನ್ 376 2K ಬಳಸ್ತಾರೆ. ಹಾಗೆಯೇ ಸೆಕ್ಷನ್ 376 2N ಇದು ಮಹಿಳೆಯನ್ನ ಪದೇ ಪದೇ ಬಲಾತ್ಕಾರ ಮಾಡಿದ ಆರೋಪ. ಇನ್ನು IPC 354A ಅಂದ್ರೆ ಲೈಂಗಿಕ ಕಿರುಕುಳದ ಆರೋಪ, 354B ಮಹಿಳೆಯನ್ನ ವಿವಸ್ತ್ರಗೊಳಿಸೋದು, 354C ವಯೋರಿಸಮ್ ಅಂದ್ರೆ ಲೈಂಗಿಕ ದೃಶ್ಯಗಳನ್ನ ವೀಕ್ಷಿಸುವ ಪ್ರವೃತ್ತಿ, ಇನ್ನು 506 ಬೆದರಿಕೆ, ಸೆಕ್ಷನ್ 201 ಸಾಕ್ಷ್ಯ ನಾಶದ ಪ್ರಕರಣ, ಹಾಗೆ IT ಸೆಕ್ಷನ್ 66E ಕೂಡ ಪ್ರಜ್ವಲ್ ವಿರುದ್ಧ ದಾಖಲಿಸಲಾಯಿತು. ಇಲ್ಲಿ ಮಹಿಳೆಯ ಖಾಸಗಿತನವನ್ನ ಹಾಳು ಮಾಡೋದು, ಆಕೆಯ ಅಶ್ಲೀಲ ವಿಡಿಯೋಗಳನ್ನು ಚಿತ್ರಿಸಿಕೊಳ್ಳೋದು ಇದೆಲ್ಲ IT ಸೆಕ್ಷನ್ 66E ಅಡಿಯಲ್ಲಿ ಬರುತ್ತೆ. ಈ ಎಲ್ಲ ಆರೋಪಗಳನ್ನು ಪ್ರಜ್ವಲ್ ಮೇಲೆ ಹೊರಿಸಲಾಗಿತ್ತು. ಆ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಯಿತು. ಸರ್ಕಾರದ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಲಯ 26 ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿತು. ಹಾಗೆ 38 ಬಾರಿ ಪ್ರಕರಣ ಅಡ್ಜರ್ನ್ ಆಯಿತು. 180 ದಾಖಲೆಗಳನ್ನು ನ್ಯಾಯಾಲಯ ಪರಿಶೀಲಿಸಿತು. ಇದರ ಜೊತೆಗೆ ಸಂತ್ರಸ್ತೆಯ ಹೇಳಿಕೆ ಅನ್ನೋದಿಲ್ಲಿ ತುಂಬಾ ಮುಖ್ಯ ಸಾಕ್ಷಿಯಾಗಿ ಪರಿಗಣಿಸಲ್ಪಡ್ತು. ಆಕೆ 2019ರಿಂದ 2022ರವರೆಗೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿದ್ದಾಗಿ ಹೇಳಿದ್ಲು. ಅಷ್ಟೇ ಅಲ್ಲದೆ ರೇವಣ್ಣ ಅವರ ಬಸವನಗುಡಿಯ ಮನೆಯಲ್ಲಿ 2 ರಿಂದ 3 ವಾರಗಳ ಕಾಲ ಕೆಲಸ ಮಾಡಿದ್ದಾಗಿ ಕೂಡ ಆಕೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ಲು. ಇನ್ನು ಪ್ರಜ್ವಲ್ ಆಕೆಯ ವಿರುದ್ಧ ಮೃಗೀಯವಾಗಿ ವರ್ತಿಸಿದ್ದು ಕೂಡ ಬಸವನಗುಡಿಯ ಮನೆಯಲ್ಲೇ ಅನ್ನೋದು ಆ ವಿಡಿಯೋ ಸಾಕ್ಷ್ಯಾಧಾರಗಳಿಂದ ಸ್ಪಷ್ಟ ಆಗ್ತಾ ಇತ್ತು. ಸೊ ಪ್ರಜ್ವಲ್ ವಿರುದ್ಧ ಸೂಕ್ತ ದಾಖಲೆಗಳಲ್ಲಿ ಸಿಕ್ಕಿದ್ವು. ಹೀಗಾಗಿ ಮಾಜಿ ಸಂಸದನ ವಿರುದ್ಧ ತೀರ್ಪು ಬಂದಿದೆ. ಶಿಕ್ಷೆಯನ್ನು ಕೂಡ ನ್ಯಾಯಾಲಯ ಪ್ರಕಟಿಸಿದೆ. ಜೀವಾವಧಿ ಶಿಕ್ಷೆಯ ಜೊತೆಗೆ ಸಂತ್ರಸ್ತೆಗೆ 11 ಲಕ್ಷ ರೂಪಾಯಿಗಳಷ್ಟು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ನ್ಯಾಯಾಲಯ ತನ್ನ ತೀರ್ಪಲ್ಲಿ ತಿಳಿಸಿದೆ. ಗೆಳೆಯರೆ, ಈ ಪ್ರಕರಣದ ಸಾಕಷ್ಟು ವಿಷಯಗಳನ್ನು ನ್ಯಾಯಾಲಯ ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಅದರಲ್ಲೂ ಮೊದಲನೆಯದು ಅಧಿಕಾರದಲ್ಲಿರುವಂಥವರು ಸಾಮಾನ್ಯರ ಮೇಲೆ ಮಾಡುವ ದೌರ್ಜನ್ಯ. ಹಾಗೇನೆ ಆ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ನಿಂತು ನಡೆದ ಘಟನೆಗಳನ್ನು ಹೇಳುವಾಗ ಆಕೆಯ ಕಣ್ಣಲ್ಲಿ ಬರ್ತಾ ಇದ್ದ ನೀರು ಆಕೆ ಹೇಳ್ತಾ ಇರೋದು ನಿಜ ಅನ್ನೋ ಭಾವನೆಯನ್ನು ಮೂಡಿಸಿತ್ತು. ಅಷ್ಟೇ ಅಲ್ಲದೆ ಬಲಿಷ್ಠರ ವಿರುದ್ಧ ಕಾದಾಡುವಾಗಿನ ಭಯವನ್ನು ಕೂಡ ನ್ಯಾಯಾಲಯ ಆಕೆಯಲ್ಲಿ ನೋಟಿಸ್ ಮಾಡ್ತು. ಇನ್ನು ಇದೆಲ್ಲದರ ಜೊತೆಗೆ ಪ್ರಜ್ವಲ್ ಮಾಡಿಕೊಂಡ ಎಡವಟ್ಟುಗಳು ಕೂಡ ಈ ತೀರ್ಪಿಗೆ ಕಾರಣ ಆದವು. ಗ್ರಹಚಾರ ಕೆಟ್ಟಾಗ ಹಗ್ಗಾನು ಹಾವಾಗುತ್ತೆ ಅಂತಾರಲ್ಲ, ಹಾಗೆ ವಿಕೃತಿಯನ್ನು ಮೆರೆಯೋದಿಕ್ಕೆ ಅಂತ ಮಾಡಿಕೊಂಡಿದ್ದ ವಿಡಿಯೋನೇ ಪ್ರಜ್ವಲ್ ಪಾಲಿಗೆ ಸಮಸ್ಯೆ ಆಯಿತು. ಹಾಗೆ ಸಂತ್ರಸ್ತೆಗೆ ನ್ಯಾಯ ಸಿಗೋ ಹಾಗೆ ಮಾಡ್ತು ಅನ್ನೋ ಮಾಹಿತಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೇಳಿದ್ದಾರೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಸರ್ಕ್ಯುಲೇಟ್ ಆಗಿದ್ದ ವಿಡಿಯೋದಲ್ಲಿದ್ದ ಜಾಗ ಹಾಗೂ ಸಂತ್ರಸ್ತೆ ಬಳಸಿದ್ದ ಬಟ್ಟೆಗಳು ದೊಡ್ಡ ಸಾಕ್ಷ್ಯವನ್ನು ಒದಗಿಸಿಕೊಟ್ವು. ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆದ ನಂತರ ಕೆಲ ದಿನಗಳ ಕಾಲ ಆಕೆ ತನಗೆ ಕೊಟ್ಟಿದ್ದ ಮನೆಯಲ್ಲಿದ್ಲು. ಆ ಬಳಿಕ ಇವರು ಸಹವಾಸ ಬೇಡ ಅಂತ ಆ ಮನೆಯನ್ನ ಬಿಟ್ಟು ಕೆಲಸನೂ ಬಿಟ್ಟು ಹೋದ್ಲು. ಆದ್ರೆ ಕೆಲ ದಿನಗಳ ನಂತರ ಮತ್ತೆ ಬಂದು ತಮ್ಮ ಬಟ್ಟೆಗಳನ್ನ ತಗೊಂಡು ಹೋಗೋದಾಗಿ ಸಂತ್ರಸ್ತೆ ಹೇಳಿದ್ಲಂತೆ. ಆಕೆ ಬಟ್ಟೆಗಳನ್ನ ತಗೊಂಡು ಹೋಗೋದಿಕ್ಕೆ ಈ ಕೀಚಕ ಅವಕಾಶವನ್ನ ಕೊಡ್ಲಿಲ್ಲಂತೆ. ಆ ಬಟ್ಟೆಗಳೇ 4 ವರ್ಷಗಳ ನಂತರ ಪ್ರಜ್ವಲ್ಗೆ ಕಂಟಕ ಆಗಿವೆ. ಆ ವಿಡಿಯೋದಲ್ಲಿದ್ದ ಬಟ್ಟೆಗಳನ್ನೆಲ್ಲ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ವಶಪಡಿಸಿಕೊಂಡ್ರು. ಅಷ್ಟೇ ಅಲ್ಲ, ಬಟ್ಟೆಗಳ ಮೇಲೆ ಪ್ರಜ್ವಲ್ನ ಸ್ಪರ್ಮ್ ಕಲೆಗಳಿರೋದನ್ನು ಕೂಡ ವೈಜ್ಞಾನಿಕ ಪರೀಕ್ಷೆಗಳ ಮೂಲಕ ಪತ್ತೆ ಮಾಡಲಾಯಿತು. ಇನ್ನು ತೋಟದ ಮನೆಯಲ್ಲಿದ್ದ ಬಟ್ಟೆಗಳಲ್ಲೂ ಕೂಡ ಅದೇ ಥರದ ಆಧಾರಗಳು ಸಿಕ್ಕಿದ್ವು. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನು ಕೊಟ್ಟಿರುವ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಜೊತೆಗೆ ಸಂತ್ರಸ್ತೆಗೆ ಪರಿಹಾರವನ್ನು ಕೊಡೋದಕ್ಕೆ ಕೂಡ ತಮ್ಮ ತೀರ್ಪಲ್ಲಿ ತಿಳಿಸಿದ್ದಾರೆ.
ಇನ್ನು ಜಡ್ಜ್ಮೆಂಟ್ ನಂತರ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ಕೊಂಡ್ರು ಅಂತ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ಯಾಕಪ್ಪ ಕಣ್ಣೀರು? ಯಾರಿಗಾಗಿ ಕಣ್ಣೀರು? ಈ ದೇಶದ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಿಯ ಮಾನ ಹರಾಜು ಮಾಡಿದ್ದಕ್ಕ, ಪಕ್ಷದ ಲಕ್ಷಾಂತರ ಕಾರ್ಯಕರ್ತರ ನಂಬಿಕೆಯನ್ನು ಮಣ್ಣುಪಾಲು ಮಾಡಿದ್ದಕ್ಕ, ಅಸಹಾಯಕ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದ್ದಕ್ಕ, ಅವರ ಅವಶ್ಯಕತೆಗಳನ್ನ ತನ್ನ ತೃಷೆಗೆ ಬಳಕೆ ಮಾಡಿಕೊಂಡಿದ್ದಕ್ಕ, ತನ್ನ ವಿಕೃತಿಗಳನ್ನ ವಿಡಿಯೋ ಮಾಡಿ ಆ ಪಾಪದ ಹೆಣ್ಣು ಮಕ್ಕಳ ಗೌರವ ಹರಾಜಾಗೋ ಹಾಗೆ ಮಾಡಿದ್ದಕ್ಕ, ಅಥವಾ ಏನೇ ಮಾಡಿದ್ರೂ ತಪ್ಪಿಸ್ಕೊಂಡು ಬಿಡಬಹುದು ಅನ್ನೋ ನಂಬಿಕೆ ಹೊಂದಿತ್ತಲ್ಲ, ಅದು ಹುಸಿಯಾಗಿದ್ದಕ್ಕ. ಗೆಳೆಯರೆ, ಈ ಪ್ರಕರಣ ಸಮಾಜದಲ್ಲಿ ಅಧಿಕಾರ, ಹಣ ಮತ್ತೊಂದನ್ನು ಬಳಸ್ಕೊಂಡು ಯಾರನ್ನ ಬೇಕಾದರೂ ಶೋಷಣೆ ಮಾಡಬಹುದು ಅಂದ್ಕೊಳ್ಳೋ ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಬೇಕು. ಇನ್ನು ಅಪರಾಧ ಮಾಡಿದವರಿಗೆ ಬೇಗ ಶಿಕ್ಷೆ ಕೂಡ ಆಗುತ್ತೆ ಅನ್ನೋದು ನಮ್ಮಲ್ಲಿನ ಅಪರಾಧ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಒಂದು ಭಯಕ್ಕೆ ಕಾರಣ ಆಗುತ್ತೆ. ಆ ನಿಟ್ಟಲ್ಲಿ ಕೂಡ ಈ ತೀರ್ಪು ಅತ್ಯಂತ ಮಹತ್ವದ ತೀರ್ಪು ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಲೈಂಗಿಕ ದೌರ್ಜನ್ಯಗಳು ಅನ್ನೋದಿದೆಯಲ್ಲ, ಇಂಥ ಪ್ರಕರಣಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಸಂಸದರು, ಮಾಜಿ ಸಂಸದರು, ಸಚಿವರು, ಮಾಜಿ ಸಚಿವರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸಾಕಷ್ಟು ಜನರ ಮೇಲಿವೆ. 151 ಸಂಸದರು ಹಾಗೂ MLAಗಳು ಮಹಿಳೆಯರ ವಿರುದ್ಧ ದೌರ್ಜನ್ಯದ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗೆ 16 ಮಂದಿಯ ಮೇಲೆ ಅತ್ಯಾಚಾರದ ಪ್ರಕರಣಗಳೇ ಇವೆ. ಅದರಲ್ಲೂ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಆರೋಪಿಗಳಾಗಿರೋದು ಬಿಜೆಪಿಯ ಸಂಸದರು ಹಾಗೂ ಶಾಸಕರು. ಸುಮಾರು 54 ಮಂದಿ ಬಿಜೆಪಿಯ MP ಹಾಗೂ MLAಗಳ ವಿರುದ್ಧ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿವೆ. ಇನ್ನು ಕಾಂಗ್ರೆಸ್ನ 23 ಜನ MP MLAಗಳು, ತೆಲುಗು ದೇಶಂ ಪಕ್ಷದ 17 ಮಂದಿಯ ವಿರುದ್ಧ ಕೂಡ ಇದೇ ಥರದ ಪ್ರಕರಣಗಳು ದಾಖಲಾಗಿವೆ. ಇನ್ನು ಅತ್ಯಾಚಾರದ ಪ್ರಕರಣಗಳ ವಿಷಯಕ್ಕೆ ಬರೋದಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಂದ ತಲಾ 5 ಜನಪ್ರತಿನಿಧಿಗಳ ಮೇಲೆ ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿವೆ. ಅವು ವಿಚಾರಣೆಯ ಹಂತದಲ್ಲಿವೆ. ಇದು 2024ರ ದಾಖಲೆಗಳು ಹೇಳ್ತಾ ಇರೋ ಲೆಕ್ಕಾಚಾರ. ಆ ಪ್ರಕರಣಗಳಲ್ಲಿ ಕೂಡ ಶೀಘ್ರ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಆದ್ರೆ ಜನಪ್ರತಿನಿಧಿಗಳಿಗೂ ಶಿಕ್ಷೆ ಆಗತ್ತೆ ಅನ್ನೋ ನಂಬಿಕೆ ಜನಸಾಮಾನ್ಯರಿಗೆ ಬಂದ್ರೆ ಒಂದಷ್ಟರ ಮಟ್ಟಿಗೆ ಅಪರಾಧ ಪ್ರಕರಣಗಳು ಕಡಿಮೆ ಆಗಬಹುದು. ಇನ್ನು ಗೆಳೆಯರೆ, ಈ ಪ್ರಜ್ವಲ್ ಪ್ರಕರಣದಲ್ಲಿ JDS ಕಾರ್ಯಕರ್ತರನ್ನು ಮೆಚ್ಚಬೇಕು. ಯಾಕೆಂದ್ರೆ ತಮ್ಮ ಪಕ್ಷದ ನಾಯಕ, ಕುಟುಂಬದ ಕುಡಿ ಇಂಥ ಹೀನ ಪ್ರಕರಣದಲ್ಲಿ ಭಾಗಿಯಾದ ಅನ್ನೋದು ಗೊತ್ತಾದಾಗ ಆ ಪಕ್ಷದ ಯಾವ ಕಾರ್ಯಕರ್ತನೂ ಕೀಚಕತನದ ಸಮರ್ಥನೆಗೆ ನಿಲ್ಲೋದಕ್ಕೆ ಹೋಗಲಿಲ್ಲ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲಿ ಅಂತಲೇ ಅವರು ಬಯಸಿದ್ರು. ಈಗ ಅದಾಗಿದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸ್ತಾ ಇರೋ ಎಲ್ಲ ರಾಜಕಾರಣಿಗಳಿಗೂ ಇಷ್ಟೇ ವೇಗವಾಗಿ ಶಿಕ್ಷೆ ಆದರೆ ನ್ಯಾಯಾಂಗದ ಮೇಲಿನ ನಂಬಿಕೆ ಕೂಡ ಜನರಲ್ಲಿ ಹೆಚ್ಚಾಗುತ್ತೆ. ಹಾಗೆ ಈ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಲಡ್ ಮಾಡೋ ಮೂಲಕ, ಪೆನ್ ಡ್ರೈವ್ಗಳನ್ನು ಹಂಚೋ ಮೂಲಕ ಅಮಾಯಕ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದ್ರಲ್ಲ, ಆ ನೀಚರಿಗೆ ಕೂಡ ಶಿಕ್ಷೆ ಆಗಬೇಕಾಗಿದೆ. ಇನ್ನು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿದೆಯಲ್ಲ, ಇದರ ವಿರುದ್ಧ ಪ್ರಜ್ವಲ್ ಹೈಕೋರ್ಟ್ ಕದ ತಟ್ಟಬಹುದು, ಸುಪ್ರೀಂ ಕೋರ್ಟ್ ವರೆಗೆ ಹೋಗಬಹುದು. ಆದರೆ ಹೋದ ಮಾನ ಇದೆಯಲ್ಲ, ಅದು ವಾಪಸ್ಸಂತೂ ಬರುವುದಿಲ್ಲ. ಇದು ಗೆಳೆಯರೆ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿ ಮಾಜಿ ಸಂಸದನಿಗೆ ಶಿಕ್ಷೆ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.